ಈ ಒಂದು ಟ್ರ್ಯಾಕ್ ಮೇಲೆ ಮೇಲೆ ಹೋಗ್ತಾ ಇದ್ದೇವೆ. ಅಯ್ಯೋ तो गाइस ब्रेकफास्ट हो गया हमारा और अभी हमने जाना था विरासत खालसा देखने. तो आप लोगों ने पहले भी देख चुके हो, बट अभी हमने यहाँ पे प्लान चेंज कर दिया है. प्रोग्राम में चेंजेस ये है कि अब हम जा रहे हैं यहाँ से नैना देवी टेम्पल देखने, जो हिल थोड़ा सा हिल पे है और हिमाचल प्रदेश के अंदर पड़ता है. यहाँ से 45 मिनट्स की ड्राइव है और 23 किलोमीटर्स का है. तो चलिए अब हम हिमाचल प्रदेश चलते हैं और वहाँ पे चलते हैं नैना देवी टेम्पल के दर्शन करने. सभी लोग पीछे ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಲಾಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ವಿ ನೈನಾದೇವಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಬಟ್ ಟೈಮ್ ಇರಲಿಲ್ಲ, ಒಂದೇ ಒಂದು ದಿವಸಕ್ಕೆ ಬಂದಿದ್ವಲ್ಲ, ಸೊ ಅದಕ್ಕೋಸ್ಕರ ನಾವು ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ, ದರ್ಶನ ಮಾಡ್ಕೊಂಡು ಬರ್ತೀವಿ. ನಿಮಗೂ ಆದರೆ ಸಾಧ್ಯ ಆದರೆ ತೋರಿಸ್ತೀವಿ ಹೆಂಗಿದೆ ಎತ್ತ ಅಂತ ಹೇಳ್ಬಿಟ್ಟು ಟೆಂಪಲು. ಸೊ ಬ್ಲಾಗಲ್ಲೇ ಇರಿ. ಹಿಮಾಚಲ್ ಮೇ ಏನಾ वेलकम टू श्री नैना देवी. ये टेंपल वास्ता है नैना देवी. वो यार रोड अलग जा रही है. ये यहाँ से देखता हूँ क्या लिखा है, क्या लिखा है. नैना देवी जी टेंपल 6 किलोमीटर्स. ठीक है. भाखड़ा डैम भी इधर है 20 किलोमीटर. ऊना वो तो जाना नहीं. चलो जी. अब भाखड़ा डैम भी इधर है. हम नैना देवी के सही जा रहे हैं ना. और भाखड़ा डैम पूछ लेना किसी से. बेटा वो तो ऊपर से दिख जाएगा. आगे इतनी हाइट से सब कुछ दिख जाएगा. आगे पहाड़ी से पत्थर गिर रहा है, कृपया ध्यान पूर्वक चले. अच्छा वो रहा ना टेम्पल. रोप में कितने रोप में गड्डी आगे चलेगी. गड्डी उठे ले जानी है ना. ಸೊ ಫ್ರೆಂಡ್ಸ್, ನೈನಾದೇವಿ ಟೆಂಪಲ್ ಬಂದುಬಿಟ್ಟು ಹಿಲ್ ಮೇಲೆ ಇರೋದು. ಸೊ 1219 ಮೀಟರ್ ಹೈಟಲ್ಲಿ ಇರೋದು. ಇದನ್ನ ನೋಡ್ತಾ ಇದ್ದರೆ ನನಗೆ ಮೈಸೂರಲ್ಲಿ ಟ್ರಾವೆಲ್ ಮಾಡಿರೋ ಥರನೇ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಬೆಟ್ಟಗಳ ಮೇಲೆ ಆ ಜಿಗ್ಜ್ಯಾಗ್ಸ್ ರೋಡಲ್ಲಿ ನಾವು ಹೆಂಗೆ ಟ್ರಾವೆಲ್ ಮಾಡ್ತೀವಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ಇಲ್ಲಾಂದರೆ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಅವರ ಟೆಂಪಲ್ಗೂ ಸಹ ಯಾವ ಥರ ಟ್ರಾವೆಲ್ ಮಾಡ್ತೀವಿ ಅದೇ ಥರ ಇತ್ತು. ನಾವು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿರೋದು. ಸ್ವಲ್ಪ ಭಯ ಆಗ್ತಾ ಇತ್ತು ಆ ಜಿಗ್ಜ್ಯಾಗ್ ರೋಡ್ಗಳಲ್ಲಿ ಡ್ರೈವ್ ಮಾಡ್ತಾ ಇದ್ದರೆ. ನನ್ನ ಯಜಮಾನ್ರಿಗೆ ಹೇಳಿದ್ದೆ ಸ್ವಲ್ಪ ಆರಾಮಾಗಿ ಡ್ರೈವ್ ಮಾಡಿ ಅಂತ ಹೇಳ್ಬಿಟ್ಟು. ದೇವ್ರ ಕೃಪೆಯಿಂದ ನಾವು ಸೇಫಾಗಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಟೆಂಪಲ್ಗಿನ್ನೂ ರೀಚ್ ಆಗಿಲ್ಲ, ಅರ್ಧ ದಾರಿಗೆ ಸೇಫಾಗಿ ರೀಚ್ ಆಗಿದ್ದೀವಿ ನಮ್ಮ ಓನ್ ಕಾರಿಂದ. ಇಲ್ಲಿಂದ ನಾವು ರೋಪ್ ವೇದು ಟಿಕೆಟ್ಸ್ ತಗೊಂಡು ಟೆಂಪಲ್ ಹತ್ರ ಹೋಗ್ತೀವಿ. ನಮ್ಮ ಯಜಮಾನ್ರು ಹೇಳ್ದಂಗೆ ರೋಪ್ ವೇದು ಟಿಕೆಟ್ ತಗೊಂಡ್ರ ಮೇಲೆ ಹೋದ್ರೂ ಸಹ ಇಮಿಡಿಯೇಟಾಗಿ ನಮಗೆ ಟೆಂಪಲ್ ಸಿಗಲ್ಲ. ಅಲ್ಲಿಂದನೂ 150 ಸ್ಟೆಪ್ಸ್ ಇದೆ, ಅದನ್ನು ಹತ್ತಿ ಹೋದ್ರೇ ನಮಗೆ ದೇವ್ರ ದರ್ಶನ ಸಿಗೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಎಷ್ಟೇ ಹೈಟ್ ಇದ್ರೂ ಎಷ್ಟೇ ಸ್ಟೆಪ್ಸ್ ಇದ್ರೂ ಸಹ ಹತ್ತಿ ಹೋಗ್ಬಿಟ್ಟು ದೇವ್ರ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬರಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿದ್ವಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಸೊ ಅದರಿಂದ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಅವನಿಗೆ ಈ ನಾರ್ತ್ ಇಂಡಿಯಾದಲ್ಲಿ ದೇವಸ್ಥಾನಗಳು ಹೆಂಗಿವೆ ಏನು ಎತ್ತ ಅಂತ ತೋರಿಸೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಅದೇ ರೀತಿ ನನ್ನ ತಮ್ಮನೂ ತುಂಬ ಎಕ್ಸೈಟೆಡ್ ಆಗಿದ್ದ. ಅವ್ರ ಟೀಮ್ ಜೊತೆ ಎಲ್ಲ ಫೋಟೋಗ್ರಾಫ್ಸ್ ಮೂಲಕ ವೀಡಿಯೋಸ್ಗಳ ಮೂಲಕ ಎಲ್ಲನೂ ಶೇರ್ ಮಾಡ್ತಾ ಇದ್ದ. ಸೊ ಅದಕ್ಕೆ ನನಗೆ ಅನಿಸ್ತು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಎಲ್ಲನೂ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಟೆಂಪಲ್ಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಬೆಳಗ್ಗೆ ನಾವು ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಗೆ ಬಂದಿರೋದು. ನಾವು ಇಲ್ಲಿಗೆ ಬಂದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆವಾಗ ಟಿಕೆಟ್ ಕೌಂಟರ್ ಕ್ಲೋಸ್ ಆಗಿತ್ತು. ಮಧ್ಯಾಹ್ನ 1 ಗಂಟೆಯಿಂದ 1:30ವರೆಗೂ ಟಿಕೆಟ್ ಕೌಂಟ್ರಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಬ್ರೇಕ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಕೂತ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ವಿ, ಸ್ವಲ್ಪ ವೀಡಿಯೋಸೂ ಸಹ ಮಾಡಿದ್ವಿ. ಅದಾದ ನಂತರ ಟಿಕೆಟ್ ಕೌಂಟರ್ ಓಪನ್ ಮಾಡಿದ್ರು. ನಮ್ಮ ಯಜಮಾನ್ರು ಟಿಕೆಟ್ಸ್ ಖರೀದಿ ಮಾಡ್ಕೊಂಡು ಬಂದಿದ್ದೇ ತಡ. ಮಕ್ಳಿಗಂತೂ ಆ ಎಕ್ಸೈಟ್ಮೆಂಟ್ ಲೆವೆಲ್ ತುಂಬ ಹೆಚ್ಚಾಯಿತು. ಆ್ಯಕ್ಚುಲಿ ಇಲ್ಲಿ ಇದ್ದಾರಲ್ಲ ಈ ಫ್ಯಾಮ್ಲಿ ನಮಗಿಂತ ಹಿಂದೆ ಬಂದಿದ್ದೀವರು.
ನಮಗಿಂತ ಮುಂದೆನೇ ಟಿಕೆಟ್ಸ್ ಖರೀದಿ ಮಾಡಿಬಿಟ್ಟು ಅವ್ರು ಫಸ್ಟ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಮಕ್ಕಳು ಹೇಳ್ತಾ ಇದ್ರು, ಏನಕ್ಕೆ ಅವ್ರು ಫಸ್ಟ್ ಹೋಗ್ತಾ ಇದ್ದಾರೆ, ನಮ್ಮಿಂದ ಹಿಂದೆ ಬಂದಿದ್ದಲ್ವಾ ಅಂತ ಹೇಳ್ಬಿಟ್ಟು. ಜಸ್ಟ್ 2 ಮಿನಿಟ್ ಗ್ಯಾಪಲ್ಲಿನೇ ನಾವು ಸಹ ಅವ್ರ ಹಿಂದೆನೇ ಹೋದ್ವಿ. ಸೊ ಅದನ್ನು ನೋಡಿಬಿಟ್ಟು ಸುಮ್ಮನಾಗ್ಬಿಟ್ರು. ಸೊ ನೋಡಿ ಯಾವ ಥರ ಎಕ್ಸೈಟೆಡ್ ಆಗಿದ್ದಾರೆ ಒಳಗಡೆ ಕುತ್ಕೊಳ್ಳೋದಕ್ಕೆ. ಇವರೇ ಅಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಸಹ ತುಂಬ ಎಕ್ಸೈಟೆಡ್ ಆಗಿದ್ವಿ. ಇದೆಲ್ಲ ನಮ್ಮದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಈ ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಈ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಶೇರ್ ಮಾಡ್ಕೊತ ಯಾವಾಗ ಬೇಕಾದರೂ ನಾವು ಇದನ್ನೆಲ್ಲನೂ ನೋಡ್ಬೋದು. ಸೊ ಈ ಮೆಮೊರೀಸ್ ಲೈಫ್ ಟೈಮ್ವರೆಗೂ ಇರುತ್ತೆ ಅಂತ ಒಂದು ಖುಷಿ ಇದೆ. चलो 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 चलो, अरे मैं लॉक कर दिया ना ऊपर नहीं बैठ। ಅಡ್ವೆಂಚರ್ ತರ ಆಗ್ಬಿಟ್ಟಿದೆ ನಮ್ಗೆ. ಸ್ಟೆಪ್ಸ್ ಮೇಲೆ ಏನೋ ಹೋಗ್ತಾ ಇದೆ ನೋಡಿ. तूने हवा में पता ही नहीं चलेगा. ಕೆಳಗಡೆ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ನೀವು ನೋಡ್ಬೋದು, ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಎಕ್ಸೈಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಮತ್ತೆ ಒಂಥರ ಭಯನೂ ಆಗ್ತಾ ಇದೆ. ನೋಡಿ ಈ ತರ ಈ ಒಂದು ಟ್ರ್ಯಾಕ್ ಮೇಲೆ ಹೋಗ್ತಾ ಇದೆ. ಅಯ್ಯೋ ಇನ್ನೂ ಅಷ್ಟು ಮೇಲೆ ಹೋಗ್ಬೇಕು. ಏ ಸಿಟ್ ಸಿಟ್, ಏ ಶಿವು ಸಿಟ್. ಎಷ್ಟು ಸ್ಲೋಗಿ ಹೋಗ್ತಾ ಇದೆ. ओ माय गॉड, कितना डर लग रहा है, टूटने को लग रहा है. हाँ अगर टूट गया तो कैसे होगा. ये वहाँ का टूट गया था. हाँ अरुणाचल प्रदेश का. ओ ಭಯ ಆಗುತ್ತೆ ಅಪ್ಪ. ರೀಚ್ ಆಗ್ತಾ ಇದ್ದೇವೆ. चढ़ाई देखो, इसमें चढ़ाई बहुत है. देखो देखो जानवर 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 कौन सा. ये रस्सी. ಏನದು ಡಿಯರ್. डियर डियर ಡಿಯರ್ ಇದೆ. डियर हाउ आर यू फीलिंग, वेयर आर यू. जय माता रानी की. आगे मंदिर आगे जोड़े ला लो जी. चल तू ही देख लो. गरम हो रहा होगा वो भी मिलते. गरम हो रहा होगा. ए देखो वो, ऐसे मत करो. चलो ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ರೋಪ್ವೇಯಿಂದ ಅಷ್ಟು ಮೇಲೆ ಬಂದ್ರೂ ಸಹ ಅಲ್ಲಿಂದ ದೇವ್ರ ದರ್ಶನ ಪಡೆಯೋದಕ್ಕೆ ನಾವು ಈ ಥರ ಸ್ಟೆಪ್ಸ್ನ ಕ್ಲೈಮ್ ಮಾಡಿಬಿಟ್ಟು ಮೇಲೆ ಇನ್ನೂ ಹೋಗಬೇಕು. ಅದಾದ ನಂತರನೇ ನಮಗೆ ದೇವ್ರ ದರ್ಶನ ಸಿಗೋದು. ಈ ಸ್ಟೆಪ್ಸ್ ಹೋಗ್ತಾ 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 ಸೈಡ್ ಬೈ ಸೈಡು ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳು ಸಿಗುತ್ತೆ. ಇದರಲ್ಲಿ ದೇವ್ರದ್ದು ಸಾಮಾನು ಸಿಗುತ್ತೆ, ಮತ್ತು ಆಟ ಆಡೋ ಸಾಮಾನು, ಇನ್ನೂ ಬ್ಯಾಂಗಲ್ಸು, ಬಿಂದೀಸು, ಬ್ಯಾಗ್ಸು, ಸೊ ಅದೆಲ್ಲನೂ ಇರುತ್ತೆ. ಇವನ್ನೆಲ್ಲ ನೋಡ್ತಾ ನೋಡ್ತಾ ಶಾಪಿಂಗ್ ಮಾಡ್ಕೊತ ಚಿಕ್ಕ ಮಕ್ಕಳು, ಯಂಗ್ಸ್ಟರ್ಸು, ನಮ್ಮ ಥರ ಮಿಡಲ್ ಏಜ್ ಅವರು ಚೆನ್ನಾಗಿ ಕ್ಲೈಮ್ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡ್ಕೊತಾರೆ. ಬಟ್ ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಸ್ವಲ್ಪ ಮುದುಕರು ಇರ್ತಾರಲ್ಲ, ಅವ್ರಿಗೇನಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ನೋಡಿ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವರು ಏಜ್ ಆಗಿರೋರು ತುಂಬ ಕಷ್ಟಪಡ್ತಾಯಿದ್ರು ಮೇಲೆ ಹತ್ತಿ ಹೋಗೋದಕ್ಕೆ. ಬಟ್ ಅವ್ರಿಗೆ ಆ ನಂಬಿಕೆ ಇದೆ ನೋಡಿ ದೇವ್ರ ಮೇಲೆ, ಅದರಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಪಾಸ್ ತಗೊಂಡು ಎನರ್ಜಿನ ರೀಗೇನ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ಹಂಗು ಹಿಂಗು ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ಬಿಟ್ಟು ದೇವ್ರದ್ದು ದರ್ಶನ ಮಾಡಿಕೊಂಡ್ರು. ಸೊ ಅದನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. अच्छा भाजी जोड़े तो लाओ, तो काफी फ्री से बना जाके नाचना है. और सत श्री अकाल. सत श्री अकाल. जोड़े ला लो सर, भाई सामने मंदिर आ गया हूं. अरे जोड़े ला लो सर जी. हेलो अपने पंजाबी में जोड़े ला लो.
चल आजा, चल आजा। दिखाओ ना, एक सेकंड। ಸೊ ಫ್ರೆಂಡ್ಸ್, ಗಾಡೆಸ್ ನೇನಾದೇವಿ ಅವರ ದರ್ಶನ ಮಾಡಿ ನಾವು ಆಚೆ ಬಂದಿದ್ದೀವಿ. ತುಂಬ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ, 51 ಶಕ್ತಿಪೀಠಾಸ್ ಇದೆ ಅಲ್ಲ ಹಿಂದೂ ಧರ್ಮದಲ್ಲಿ, ಅದರಲ್ಲಿ ಈ ದೇವಸ್ಥಾನವೂ ಸಹ ಸೇರ್ಪಡೆಯಾಗಿದೆ. ಮತ್ತು ಈ ಟೆಂಪಲಲ್ಲಿರೋ ನೇನಾದೇವಿ ಯಾರು ಅಂತ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗೂ ಸಹ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಸ್ವಲ್ಪ ನಾಲೆಜ್ ಗೇನ್ ಮಾಡಿದೆ. ನೇನಾದೇವಿ ಬೇರೆ ಯಾರೂ ಅಲ್ಲ, ನಮ್ಮ ಲಾರ್ಡ್ ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾರಲ್ಲ, ಸೊ ಅವ್ರದ್ದೇ ಈ ಟೆಂಪಲ್ಲು. ಮಾ ಸತಿ ತೀರೋದ್ಮೇಲೆ ಅವ್ರದ್ದು ಬಾಡಿ ಪಾರ್ಟ್ಸ್ ಬಂದುಬಿಟ್ಟು ಹಲವಾರು ಲೊಕೇಶನಲ್ಲಿ ಬಿದ್ದಂತೆ. ಸೊ ಅವ್ರದ್ದು ಐಸ್ ಅಂದರೆ ನಯನ ಈ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಬಿದ್ದಾಗ ಈ ಟೆಂಪಲ್ಗೆ ನೇನಾದೇವಿ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿನ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದುಬಿಟ್ಟು ಭಕ್ತಾದಿಗಳು ಏನೇ ಒಂದು ಬೇಡಿಕೆ ಮಾಡಿದ್ರೂ ಸಹ ಎಲ್ಲವೂ ಸಹ ನೆರವೇರುತ್ತೆ ಅಂತ ನಂಬಿಕೆ ಇದೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವಾಗ ಮತ್ತೆ ಹಿಂತಿರುಗಿ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಗುರುದ್ವಾರ ಸಾಹಿಬಲ್ಲಿ ನಾವು ರೂಮ್ ತೊಗೊಂಡಿದ್ದೀವಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಡೇ ನಮ್ಮದು ಚೆಕ್ಔಟ್ ಇದೆ. ಆವಾಗ ನಾವೇನೇನು ಮಾಡಿದ್ವಿ ಎತ್ತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ವ್ಲಾಗ್ನ ನಾನು ಬೆಂಗಳೂರಿಂದ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ಟ್ರಾವೆಲ್ ಆಗಿಬಿಟ್ಟಿತ್ತು. ಒಂದು ವಾರದಿಂದ ನನಗೆ ಟೈಮೇ ಸಿಕ್ಕಿರಲಿಲ್ಲ ವಾಯ್ಸ್ ಓವರ್ ಮಾಡೋದಕ್ಕೆ, ವ್ಲಾಗ್ಸ್ನ ಎಡಿಟಿಂಗ್ ಮಾಡೋದಕ್ಕೆ. ಸೊ ಅಮ್ಮನ ಮನೆಗೆ ಬಂದಮೇಲೆ ಸ್ವಲ್ಪ ಫ್ರೀ ಆಗಿಬಿಟ್ಟು ಇವಾಗ ಎಲ್ಲ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಬಂದಮೇಲೂ ಸಹ ಒಂದೆರಡು ದಿನ ನಾನು ಏನು ವ್ಲಾಗ್ಸ್ ಮಾಡಿಲ್ಲ. ಇವತ್ತು ನಾನು ಸ್ವಲ್ಪ ಮಟ್ಟಿಗೆ ವ್ಲಾಗ್ ಮಾಡಿದ್ದೀನಿ ಮನೆಯಲ್ಲಿ, ಅದನ್ನು ಸಹ ನಿಮ್ಮ ಜೊತೆ ಬೇಗನೆ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ ಆದ ನಂತರ ಇನ್ನೊಂದು ವ್ಲಾಗ್ ಇದೆ, ನಾವು ಬೆಂಗಳೂರಿಗೆ ಟ್ರಾವೆಲ್ ಮಾಡಿರೋ ವ್ಲಾಗ್ ಇದೆ. ಅದನ್ನು ಶೇರ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಬೆಂಗಳೂರಲ್ಲಿ ನಾವೇನೇನು ಮಾಡ್ತಾಯಿದ್ದೀವಿ ಎತ್ತ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಒಂದು 2 ಡೇಸ್ ವೆಯ್ಟ್ ಮಾಡಿ ಎಲ್ಲ ವ್ಲಾಗ್ಸನ್ನು ಬೇಗ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಓಕೆನಾ? Oh my God. ऊपर आते तो फास्ट ही है। पेड़ में गिरेंगे तो बच जाएंगे। कैसे हो? कहाँ जॉब कर रहे हो?